ಮೈಸೂರಿನಲ್ಲಿ ಪ್ರವಾಸಿಗರನ್ನು ಸಫಾರಿಗೆ ಕರೆದೊಯ್ಯುವ ವಾಹನಗಳ ಫಿಟ್ನೆಸ್ ಇಲ್ಲದಿರುವುದು, ವಿಮೆ ನವೀಕರಿಸಲಾಗುವುದು ಹಾಗೂ ಲೈಸೆನ್ಸ್ ಇಲ್ಲದಿರುವಂತಹ ಗಂಭೀರ ಲೋಪದೋಷಗಳು ಬೆಳಕಿಗೆ ಬಂದಿವೆ. ಇದರಿಂದಾಗಿ ಪ್ರವಾಸಿಗರ ಜೀವಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿದ್ದು, ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ನಾಗರಹೊಳೆ ಹಾಗೂ ಅಭಯಾರಣ್ಯಗಳಲ್ಲಿ ಸಫಾರಿ ವಾಹನಗಳ ದುಸ್ಥಿತಿ ಕುರಿತು ರೈತರು ಗಂಭೀರ ಆರೋಪಗಳನ್ನು ಮಾಡುತ್ತಿದ್ದಾರೆ. ಕಬಿನಿ ಹಿನ್ನೀರಿನಲ್ಲಿ ಓಡಾಡುತ್ತಿರುವ ಸಫಾರಿ ವಾಹನಗಳು ಸೇರಿದಂತೆ ಹಲವು ವಾಹನಗಳಿಗೆ ಯಾವುದೇ ರೀತಿಯ ಮಾಲಿನ್ಯ ತಪಾಸಣೆ ನಡೆಸಿಲ್ಲ. ಪರಿಸರ ಸೂಕ್ಷ್ಮ ಪ್ರದೇಶಗಳಲ್ಲಿ ಓಡಾಡುವ ವಾಹನಗಳಿಗೆ ಮಾಲಿನ್ಯ ತಪಾಸಣೆ ಕಡ್ಡಾಯವಾಗಿದ್ದರೂ ಸಹ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. ಈ ಬಗ್ಗೆ ಸ್ಥಳೀಯ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಕಳೆದ 3 ದಿನಗಳಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿದ್ದಾರೆ. ಅಲ್ಲದೆ ಪ್ರಾದೇಶಿಕ ಆಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳಿಗೆ ದಾಖಲೆಗಳನ್ನು ಸಲ್ಲಿಸಿ ಸಫಾರಿ ವಾಹನಗಳ ಕರ್ಮಕಾಂಡವನ್ನು ಬಯಲಿಗೆಳೆದಿದ್ದಾರೆ. ರೈತ ಮುಖಂಡರು ಮಾತನಾಡಿ, ಸಫಾರಿ ವಾಹನಗಳ ನಿರ್ವಹಣೆಯಲ್ಲಿ ಅಧಿಕಾರಿಗಳು ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ. ಫಿಟ್ನೆಸ್ ಇಲ್ಲದ ವಾಹನಗಳು ಓಡಾಡುತ್ತಿವೆ. ವಿಮೆ ಅವಧಿ ಮುಗಿದರೂ ಲೈಸೆನ್ಸ್ ಇಲ್ಲ, ಆದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಇದು ಪ್ರವಾಸಿಗರ ಜೀವದ ಜೊತೆಗೆ ಚೆಲ್ಲಾಟವಾಡುತ್ತಿದ್ದಂತೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಾದೇಶಿಕ ಆಯುಕ್ತರ ಕಚೇರಿ ಬಳಿ ಅಹೋರಾತ್ರಿ ಧರಣಿ ನಡೆಸುತ್ತಿರುವ ರೈತರು ಕೂಡಲೇ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಸಫಾರಿ ವಾಹನಗಳ ಸುರಕ್ಷತೆಯನ್ನು ಖಚಿತಪಡಿಸಬೇಕು ಎಂದು ಒತ್ತಾಯಿಸಿದ್ದು, ಜಿಲ್ಲಾಡಳಿತ ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ರೈತರ ಪ್ರತಿಭಟನೆ ತೀವ್ರ ಸ್ವರೂಪಕ್ಕೆ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಎಂದು ಪ್ರವಾಸಿಗರ ಸುರಕ್ಷತೆಯನ್ನು ಖಚಿತಪಡಿಸುವ ನಿಟ್ಟಿನಲ್ಲಿ ಫಿಟ್ನೆಸ್ ಪ್ರಮಾಣ ಪತ್ರ, ವಿಮೆ ಮತ್ತು ಪರವಾನಿಗಳನ್ನು ಕಡ್ಡಾಯಗೊಳಿಸಬೇಕು. ಅಲ್ಲದೆ ನಿಯಮಗಳನ್ನು ಉಲ್ಲಂಘಿಸುವ ವಾಹನಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನನ್ ರೈತ ಪಾಪ ಏನಾದ್ರು ಒಂದು ಈರುಳ್ಳಿ ಮೂಟೆನ ಟೊಮೊಟೊ ಮೂಟೆನ ಎಕ್ಸ್ಟ್ರಾ ಹಾಕೊಂಡು ಹೋಗ್ಬಿಟ್ರೆ ಅವನ್ನ ಹಿಡ್ಕೊಂಡು ಸೋಸಿ ಜೀವ ಹಿಂಡಿ ಅಮ್ಕಾಕ್ಬಿಡ್ತೀರಾ. ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ದುಡ್ಡು ಇಸ್ಕೊಂಡು ಸಫಾರಿ ತೋರಿಸ್ತೀವಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಫಿಟ್ನೆಸ್ ಇಲ್ದಿರ ಗಾಡಿಯಲ್ಲಿ ಸಫಾರಿ ಮಾಡಿಸ್ತಾ ಇದ್ದೀರಾ. ಮಾನ್ಯ ಅರಣ್ಯ ಮಂತ್ರಿಗಳೇ, ನಿಮ್ಮ ಸುರಕ್ಷತೆಯ ಸಫಾರಿಯ ಗಿಫ್ಟ್ಗೆ, ಸಫಾರಿ ಭಾಗ್ಯ, ಸುರಕ್ಷತಾ ಸಫಾರಿ ಭಾಗ್ಯಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ಟೈಮ್ ಸಫಾರಿಗೆ ಹೋಗೋರು ಗಾಡಿ ಒಂದ್ ಸ್ವಲ್ಪ ಇನ್ಶೂರೆನ್ಸ್ ಎಲ್ಲ ಚೆಕ್ ಮಾಡ್ಕೊಳ್ತಾರಪ್ಪ, ಹಂಗೆ ಎತ್ತಕ್ ಹೋಗ್ಬಿಡಿ. K45 G0321 ಇದಕ್ಕೆ ಇನ್ಶೂರೆನ್ಸ್ ವ್ಯಾಲಿಡಿಟಿ ಮುಗಿದೋಗಿರೋದು 16 ಅಕ್ಟೋಬರ್ 2025. ಯಾವಾಗ? 2025. ಸರಿ, ಇದು ನಿಮ್ ಸಬ್ಜೆಕ್ಟ್. ಅಕ್ಟೋಬರ್ 2025 ನೆಗಡಿ ಬಿದ್ದೋಗೋಯ್ತು ಇದಕ್ಕೆ. ಅಣ್ಣ, ಇದು ರೆಕಾರ್ಡ್ ಮಾಡ್ಕೊಳ್ಳೋಣ, ಡಾಕ್ಯುಮೆಂಟ್ ಬೇಕು. ಇದು K45 G0148. ಸರ್ ತಗೊಳ್ಳಿ ಸರ್, ಇನ್ನೊಂದು ಪರಮೇಶ್ ಸರ್, ಇಲ್ಲೊಬ್ರು ಪರಮೇಶ್ ಅವರೇ. ಸರ್, ಈಗ ನಿಮ್ಮ ಸಫಾರಿಗೆ ಗಾಡಿ ಬಿಡಬೇಕು ಅಂದ್ರೆ ಅದು ಯೆಲ್ಲೋ ಬೋರ್ಡ್ ಆಗಿರ್ಬೇಕು, ವೈಟ್ ಬೋರ್ಡ್ ಆಗಿರ್ಬೇಕಾ? ವೈಟ್ ಬಿಡ್ಬೋದಾ? ಅದು ಸಫಾರಿ ಮಾಡ್ತೀರಾ? ಮಾಡ್ಬೋದು ಸರ್? ನನಗೆ ಗೊತ್ತಿಲ್ಲ, ನಾನು ಕೇಳ್ತೀನಿ. ಯಾಕಂದ್ರೆ ಇದೊಂದು ವೈಟ್ ಬೋರ್ಡ್ ಅಲ್ಲಿ ನೀವು ಸಫಾರಿ ಮಾಡ್ತಾ ಇದ್ದೀರಿ. K45 G0314. ನಂಗೆ ಗೊತ್ತಿಲ್ಲ ಅಲ್ಲ, ಇದಿದ್ರೆ ಓಕೆ, ಇಟ್ಕೊಳ್ಳಿ ಸರ್. ಅದೊಂದು ಎತ್ತಾಕೊಡಿ ಸೈಡಿಗೆ, ಬೇಡ, ಅದು ಔಟ್ ಆಫ್ ಸಬ್ಜೆಕ್ಟ್.